ಅದರ ಮೂಲ ಪುರುಷರು ರಣಭೈರೇಗೌಡ ಮತ್ತೆ ಹಿರಿಯಾಲ ದೇವಿ ಅಂತೇಳಿ ಅವರು ದೇವನಹಳ್ಳಿ ಸಮೀಪ ಮರಸು ಅನ್ನತಕ್ಕಂಥ ಒಂದು ಹಳ್ಳಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿಂದ ಯಲಹಂಕಕ್ಕೆ ಪ್ರಯಾಣ ಮಾಡ್ತಾರೆ. ಯಲಹಂಕದಲ್ಲಿ ಆಹುತಿ ವಂಶಸ್ಥರು ಅಂತ ಹೇಳಿ, ಅದು ಆಹುತಿ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದು ಅದೊಂದು ದೊಡ್ಡ ಇತಿಹಾಸ. ಅದನ್ನೆಲ್ಲ ಹೇಳಿಲ್ಲ. ಕೆಂಪೇಗೌಡರ ವಂಶಸ್ಥರಲ್ಲಿ ಕೆಂಪೇಗೌಡ ಅನ್ನೋ ಹೆಸರೇ ಅಧಿಕವಾಗಿ ಇರ್ತಕ್ಕಂತಹ ವಂಶದಲ್ಲಿ ಆ ಕೆಂಪ ಅನ್ನೋ ಹೆಸರಿಗೆ ಒಂದು ಇತಿಹಾಸ ಇದೆ. ಅವೆಲ್ಲ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳೋದ್ರಿಂದ ಅದನ್ನು ಹೇಳೋದಕ್ಕೆ ಈ ಪ್ರಸ್ತಾಪ ಮಾಡೋದಕ್ಕಾಗುತ್ತೆ. ಆ ಯಲಹಂಕದಲ್ಲಿ ಸುಮಾರು 500 ವರ್ಷಗಳ ಕಾಲ ನಿರಂತರವಾಗಿ ಆಡಳಿತವನ್ನ ಕೆಂಪೇಗೌಡರ ವಂಶಸ್ಥರು ಮಾಡ್ಕೊಂಡು ಬರ್ತಾರೆ. ಮೊದಲಿಗೆ ಅವರು ಹೊಯ್ಸಳರಿಗೆ ಸಾಮಂತರಾಗಿರ್ತಾರೆ. ಅನಂತರ ವಿಜಯನಗರದ ಅರಸರಿಗೆ ಸಾಮಂತರಾಗಿ ಬರ್ತಾರೆ. ವಿಜಯನಗರದ ಅರಸರಿಗೆ ಸಾಮಂತರಾದಂತಹ ಸಂದರ್ಭದಲ್ಲಿ ಕೆಂಪನಂಜೇಗೌಡರು ಅಂತ ಹೇಳಿ, ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ತಂದೆ, ಲಿಂಬಾಂಬಿಕೆ ಅಂತ ಹೇಳಿ ಅವ್ರ ತಾಯಿ, ಅವರ ಮಗ ಕೆಂಪೇಗೌಡ. ಈ ಕೆಂಪೇಗೌಡರ ಹೆಂಡತಿ ಚೆನ್ನಮ್ಮಾಂಬೆ ಅಂತೇಳಿ, ಚೆನ್ನಂಬೆ. ಅವರು ಕೋರಮಂಗಲದ ಅವರ ಸೋದರ ಮಾವನ ಮಗಳನ್ನ ಮದುವೆ ಆಗಿರ್ತಾರೆ ಕೆಂಪೇಗೌಡ. ಹೀಗೆ ಅವರ ಇತಿಹಾಸ ಸಾಗ್ತಾ ಬರುತ್ತೆ. ಬಾಲಕನಾಗಿದ್ದಂಥ ಕೆಂಪೇಗೌಡ ನಿಮಗೆಲ್ಲ ಗೊತ್ತಿದೆ. ತಂದೆ ಕೆಂಪನಂಜೇಗೌಡರ ಜೊತೆಯಲ್ಲಿ ವಿಜಯನಗರ ಹಂಪೆಗೆ ಆಗಾಗ್ಗೆ ಭೇಟಿ ಕೊಡ್ತಾ ಇರ್ತಾರೆ. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರ ಮನಸ್ಸಿನಲ್ಲಿ ಒಂದು ಆಸೆ ಆಕಾಂಕ್ಷೆಗಳು ಹುಟ್ಕೊಳ್ಳುತ್ತೆ. ಏನು ಆಸೆ ಆಕಾಂಕ್ಷೆ ಅಂತ ಹೇಳಿದ್ರೆ, ಚಿಕ್ಕ ಬಾಲಕನಲ್ಲಿ ನಾನು ಈ ರೀತಿ ರಾಜನಾದರೆ ನನ್ನ ಯಲಹಂಕದ ಜನರಿಗೆ ಇಂತಹ ವೈಭವಿತವಾದಂತಹ ಜೀವನವನ್ನು ನಾನು ಕಲ್ಪಿಸ್ಕೊಡ್ಬೇಕು. ನೋಡ್ರಿ, ಆ ಮಗುವಿನ ಮನಸ್ಸಿನಲ್ಲಿ ಎಂತಹ ಭಾವನೆ ಬರುತ್ತೆ. ಯಲಹಂಕದ ನಾಡಿನ ನನ್ನ ಪ್ರಜೆಗಳಿಗೆ ಹಂಪೆಯ ಈ ವೈಭವವನ್ನು ಕಲ್ಪಿಸಿಕೊಡ್ತಕ್ಕಂಥ ಅವಕಾಶ ನನಗೆ ಲಭ್ಯವಾದರೆ ನಾನು ಖಂಡಿತ ಈ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಆ ಚಿಕ್ಕ ಬಾಲಕ ಕನಸನ್ನು ಕಾಣ್ತಾರೆ. ಕನಸು ಎಲ್ಲರೂ ಕಾಣ್ತಾ ಇರ್ತೀವಿ, ನಾವು ಕಾಣ್ತೀವಿ, ಎಲ್ರಿಗೂ ಕನಸು ಬೀಳುತ್ತೆ. ದೊಡ್ಡ ದೊಡ್ಡ ಶ್ರೀಮಂತರಾಗಬೇಕು, ಹಣ ಮಾಡಬೇಕು, ಅಧಿಕಾರ ಗಳಿಸ್ಬೇಕು, ಏನೆಲ್ಲ ಆಸೆಗಳಿರುತ್ತೆ ಮನುಷ್ಯನಿಗೆ. ಕೆಂಪೇಗೌಡರಿಗೆ ಬಂದಂಥ ಕನಸು ಅಂತ ನೋಡ್ರಿ, ಆ ಯಲಹಂಕ ನಾಡನ್ನ ಹಂಪೆಯ ಆ ಒಂದು ಸಮೃದ್ಧ ಸನ್ನಿವೇಶಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಅವರು ತುಂಬಾ ಇಷ್ಟಪಡ್ತಾರೆ. ಹಾಗೆ ಇಷ್ಟಪಟ್ಟದ್ದನ್ನ, ಕನಸು ಕಂಡಿದ್ದನ್ನ ಸಾಕಾರಗೊಳಿಸ್ತಕ್ಕಂಥದ್ದಿದೆಯಲ್ಲ, ಅದು ಸಾಮಾನ್ಯವಾದ ವಿಚಾರ. ನಾವೊಂದು ಮನೆ ಕಟ್ಟಬೇಕಾದ್ರೆ ಶ್ರಮ ಪಡ್ತೀವಿ, ಒಂದು ಆಸ್ತಿ ಮಾಡಬೇಕಾದ್ರೆ ಶ್ರಮ ಪಡ್ತೀವಿ, ಏನೆಲ್ಲ ಕಷ್ಟ ನೋವು ಹಿಂಸೆಗಳನ್ನ ಅನುಭವಿಸ್ತೀವಿ. ಅವ್ರ ಕನಸು ನೋಡ್ರಿ, ಹಂಪೆಗೆ ಸಮಾನವಾದಂತಹ ಒಂದು ನಾಡನ್ನ ನಾನು ನನ್ನ ಜನರಿಗೆ ನಿರ್ಮಿಸಿಕೊಡ್ಬೇಕು ಇಷ್ಟು ವೈಭವಿತವಾಗಿ ಅನ್ನುವ ಕನಸಿದೆಯಲ್ಲ, ಆ ಕನಸನ್ನು ಕಾಣ್ತಾರೆ. ಕನಸನ್ನ ಕಾಣ್ತಕ್ಕಂಥದ್ದು ಸುಲಭ, ಅದನ್ನು ನನಸು ಮಾಡ್ತಕ್ಕಂಥದ್ದು ಸುಲಭ. ನೋಡ್ರಿ, ಅವರಲ್ಲಿ ಇದ್ದಂತಹ ವಿಲ್ ಪವರ್ ಏನಿದೆ, ಆತ್ಮಶಕ್ತಿ ಏನಿದೆ, ಅದಕ್ಕೆ ಅನ್ವಯವಾಗಿ ಅವರೇನು ಮಾಡ್ತಾರೆ, ಆ ಕೃಷ್ಣದೇವರಾಯನ ಆಸ್ಥಾನ ಇದರಲ್ಲಿ ಹಂಪೆನಲ್ಲಿ ಒಂದು ವಿಜಯದಶಮಿ ದಿವಸ ಅವರು ವೈಭವಿತವಾದಂತಹ ವಿಜಯದಶಮಿ ದಸರಾ ಶುರುವಾಗಿದ್ದೆ ಅಲ್ಲಿಂದ. ಅಲ್ಲಿ ಈ ಕೆಂಪೇಗೌಡರ ಧರ್ಮನಿಷ್ಠೆ, ಸ್ವಾಮಿನಿಷ್ಠೆ, ಅಪಾರವಾದಂತಹ ಆಡಳಿತ ಅನುಭವ ಇದನ್ನೆಲ್ಲ ಗಮನಿಸಿದಂತಹ ಕೃಷ್ಣದೇವರಾಯ ಹಂಪೆನಲ್ಲಿ ಅವರಿಗೆ ಸನ್ಮಾನ ಮಾಡ್ತಾರೆ. ನೀವು ಜ್ಞಾಪಕ ಇಟ್ಕೊಳ್ಬೇಕು, ಆ ವೇಳೆಗಾಗಲೇ 200ಕ್ಕೂ ಅಧಿಕ ಜನ ಸಾಮಂತ ರಾಜರು ಆ ಕೃಷ್ಣದೇವರಾಯನ ವಿಜಯನಗರದ ಅರಸರಿಗೆ ನಡೆದುಕೊಳ್ತಾ ಇರ್ತಾರೆ, ಸಾಮಂತರಾಜರಾಗಿರ್ತಾರೆ. ನೋಡಿ, ಮೊಟ್ಟ ಮೊದಲ ಬಾರಿಗೆ ಕೆಂಪೇಗೌಡರನ್ನ, ಅವರ ತ್ಯಾಗ ನಿಷ್ಠೆಯನ್ನ ಪರಿಚಯ ಮಾಡಿಕೊಂಡಿದ್ದಂತಹ ಆ ಕೃಷ್ಣದೇವರಾಯ
ಹಂಪೆಯಲ್ಲಿ ಅವರಿಗೆ ಒಂದು ಸನ್ಮಾನವನ್ನ ಮಾಡ್ತಾರೆ. ಸನ್ಮಾನ ಮಾಡಿ ಆದಮೇಲೆ ತುಂಬಾ ವಿನಯಪೂರ್ವಕವಾಗಿ ಕೆಂಪೇಗೌಡರು ಕೇಳ್ಕೊಳ್ತಾರೆ, ಸ್ವಾಮಿ, ನಾನು ನನ್ನ ಯಲಹಂಕ ನಾಡನ್ನ ಈ ನಾಡಿಗೆ ಸಂವಾದಿಯಾಗಿ ಬೆಳೆಸಬೇಕು ಅಂತ ಹೇಳಿ ನನಗೆ ತುಂಬ ಇಷ್ಟ ಇದೆ, ಆಸೆ ಇದೆ, ಆಕಾಂಕ್ಷೆ ಇದೆ. ನನಗೆ ನೀವು ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಯಾರು ಕೂಡ ಆ ಒಂದು ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಕೃಷ್ಣದೇವರಾಯನಿಗೆ ತುಂಬ ಸಂತೋಷ ಆಗ್ತದೆ, ಹೌದಲ್ವೇ, ನಿನ್ನ ಆಸೆನ ನಾನು ಈಡೇರಿಸ್ತೀನಿ ಅಂತ ಹೇಳಿ 50,000 ಚಿನ್ನದ ನಾಣ್ಯಗಳನ್ನು ಕೊಡ್ತಾರೆ. ಚಿನ್ನದ ನಾಣ್ಯಗಳನ್ನು ಹೋಗು ನೀನು ಅಲ್ಲಿ ನಿನ್ನ ಯಲಹಂಕ ನಾಡಿಗೆ ಸಂವಾದಿಯಾಗಿ ಒಂದು ನಾಡನ್ನ ಕಟ್ಟು ಅಂತ ಹೇಳಿ. ನೋಡ್ರಿ, ಇಲ್ಲಿ ಎಲ್ಲ ಒಪ್ಕೊಂಡಾಯ್ತು. 50,000 ಚಿನ್ನದ ನಾಣ್ಯಗಳನ್ನು ಕೊಡ್ತಾರೆ, ಬರ್ತಾರೆ. ಬಂದಾಗ 50,000 ಚಿನ್ನದ ನಾಣ್ಯಗಳಲ್ಲಿ ಅವ್ರೇನ್ ಮಾಡ್ತಾರೆ, ಅಷ್ಟೊತ್ತಿಗೆ ಆಗಲೇ ಅನೇಕ ಘಟನಾವಳಿಗಳು ಆ ವಿಜಯನಗರದಲ್ಲಿ ನಡೆದೋಗಿರುತ್ತೆ. ಕೃಷ್ಣದೇವರಾಯ ತೀರ್ಕೊಂಡಿರ್ತಾರೆ, ಅಚ್ಯುತರಾಯ ಅಧಿಕಾರಿಗೆ ಬಂದಿರ್ತಾರೆ. ಅಚ್ಯುತರಾಯನಿಗೆ ಈ ಕೆಂಪೇಗೌಡರನ್ನು ಕಂಡ್ರೆ ಮೊದಲಿಂದಲೂ ಕೂಡ ತುಂಬಾನೇ ಪ್ರೀತಿ ಗೌರವ ಇತ್ತು. ಅಚ್ಯುತರಾಯ ಏನ್ ಮಾಡ್ತಾರೆ, ನಿನ್ಗೆ 50,000 ನಾಣ್ಯ ಸಾಕಾಗೋದಿಲ್ಲಪ್ಪ, ನಾನೊಂದು ನಿನ್ಗೆ ಅನುಕೂಲ ಮಾಡ್ಕೊಡ್ತೀನಿ. ನೀನು ತುಂಬಾ ಆಸೆ ಇಟ್ಕೊಂಡಿದ್ದೀಯೆ, ನಿನ್ನಂಥವ್ರ ಅಪರೂಪ. ನಮ್ಮ ಸಾಮಂತ ರಾಜ್ಯದಲ್ಲಿ ಯಾರು ಕೂಡ ಈಗ ಕೇಳ್ಕೊಳ್ಳಿಲ್ಲ, 200 ಜನದಲ್ಲಿ ನೀನು ಕೇಳ್ಕೊಂಡಿದ್ದೀಯ. ನಿನಗೆ 12 ಹೋಬಳಿ ಕೇಂದ್ರಗಳನ್ನ ಬಳುವಳಿಯಾಗಿ ಕೊಡ್ತೀನಿ. ಆ 12 ಹೋಬಳಿ ಕೇಂದ್ರಗಳಲ್ಲಿ ವರ್ಷಕ್ಕೆ 30,000 ವರಹ ಆದಾಯ ಬರ್ತದೆ. ಆ 30,000 ಆದಾಯವನ್ನು ನೀನು ತೆಗೆದುಕೊಂಡು ಈ ನಾಣ್ಯಗಳ ಜೊತೆಗೆ ನೀನು ಕಾರ್ಯಪ್ರವೃತ್ತನಾಗಿ ನೀನು ಕೆಲಸ ಮಾಡಬೇಕು. ಅವ್ರೇನು ಮಾಡ್ತಾರೆ, ಕೆಂಪೇಗೌಡರು ಸ್ವಲ್ಪನೂ ನಿಧಾನ ಮಾಡೋದಿಲ್ಲ. ಬರ್ತಾರೆ, ಆ ಯಲಹಂಕದಲ್ಲಿ ನಿಂತ್ಕೊಂಡು ನೋಡ್ತಾರೆ. ಆ ಯಲಹಂಕ ಆಗಲಿ, ಆಗ ಬೆಂಗಳೂರು ಒಂದು ಚಿಕ್ಕ ಹಳ್ಳಿ. ಅದು ಚಿಕ್ಕ ಹಳ್ಳಿ ಅಂತ ಹೇಳಿದ್ರೆ ಯಾವ ಸವಲತ್ತುಗಳಿಲ್ಲದೆ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಗುಡಿಸಲಿನಿಂದ ಕೂಡಿದಂಥ, ನೀವು ಯಾವುದನ್ನೇ ನಾನು ಹೇಳ್ತೀನಿ ಅಂತ ಹೇಳಿದ್ರೆ 500 ವರ್ಷಗಳ ಹಿಂದಿನ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಜ್ಞಾಪಿಸ್ಕೊಳ್ಬೇಕಾಗ್ತದೆ. ಈಗಲ್ಲ, ನಮ್ಗೀಗೆಲ್ಲ ಏನೇನೋ ನೋಡ್ತಾ ಇದ್ವಿ, ತುಂಬ ವೈಭವಯುತವಾಗಿರ್ತಕ್ಕಂಥದ್ದು. 500 ವರ್ಷದ ಹಿಂದೆ ಹೇಗಿತ್ತು ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ಯಲಹಂಕ ನಾಡಿನಲ್ಲಿ ನಿಂತ್ಕೊಂಡು ಒಂದ್ಸರಿ ನೋಡ್ತಾರೆ. ಈ ಯಲಹಂಕದ ಸುತ್ತಮುತ್ತ ಏನು ನಾನು ಅಂತಹ ಏಳಿಗೆಯ ಪ್ರಯೋಜನ ಪಡೆದಕ್ಕೆ ಸಾಧ್ಯ ಇಲ್ಲ. ಇಲ್ಲಿಂದ ಮುಂದಕ್ಕೆ ಹೋಗೋಣ ಅಂತೇಳಿ ವೀರಣ್ಣಲ್ಲಿ ಅವರ ಮಂತ್ರಿ ಇರ್ತಾರೆ. ಆ ಮಂತ್ರಿಯೆಲ್ಲ ಕರ್ಕೊಂಡು ಕುದುರೆ ಮೇಲೆ ಯಲಹಂಕದಿಂದ 10 ಮೈಲಿ ದೂರಕ್ಕೆ ಬರ್ತಾರೆ, ಮುಂದೆ ಪ್ರಯಾಣ ಮಾಡ್ತಾರೆ. ಮಾಡಿ ನೋಡ್ತಾರೆ, ದಟ್ಟವಾದ ಕಾಡು. ಅಲ್ಲಿ ಅರ್ಕಾವತಿ ಮತ್ತೆ ವೃಷಭಾವತಿ ಸಣ್ಣ ತೊರೆಗಳು, ಅಲ್ಲಿ ಯಾವ ಸೌಲಭ್ಯನೂ ಇರೋದಿಲ್ಲ. ಈಗ ಅರ್ಕಾವತಿ ನದಿ ಏನಾಗಿದೆ ನೋಡ್ಬಿಟ್ಟಿರಲ್ಲ, ಬೆಂಗಳೂರಿಗೆ ಹೋಗೋದು ಮೊದಲನೇ ಹೇಳ್ತಾರೆ. ಮತ್ತೆ ವೃಷಭ ಚಿಕ್ಕ ಚಿಕ್ಕ ತೊರೆಗಳು ನೋಡ್ತಾರೆ. ನೋಡ್ಬಿಟ್ಟು ಇದು ನಿಜವಾಗಿಯೂ ತುಂಬಾ ಪ್ರಶಸ್ತವಾದ ಸ್ಥಳ ಇದು. ಇದರಲ್ಲಿ ನಾನು ನನ್ನ ಕನಸಿನ ನಗರವನ್ನು ನಿರ್ಮಿಸಬಹುದು ಅಂತೇಳಿ ಕಾರ್ಯಪ್ರವೃತ್ತರಾಗ್ತಾರೆ. ಎಷ್ಟರ ಮಟ್ಟಿಗೆ ಕಾರ್ಯಪ್ರವೃತ್ತರಾಗ್ತಾರೆ ಅಂತ ಹೇಳಿದ್ರೆ, ಅವರು ಎಂತಹ ಒಂದು ಯೋಜನೆಯನ್ನ ಕ್ರಮಬದ್ಧವಾಗಿ ಹಾಕೊಳ್ತಾರೆ ಅಂತ ಹೇಳಿದ್ರೆ, ಒಂದು ನಗರ ಸಮೃದ್ಧವಾಗಿ ಬೆಳಿಬೇಕಾದ್ರೆ ಅಲ್ಲಿ ಕೃಷಿ ಚಟುವಟಿಕೆಗಳಿರಬೇಕು. ಕೃಷಿ ಚಟುವಟಿಕೆಗಳು ನಡಿಬೇಕಾದ್ರೆ ನೀರು ಮೂಲ ಸೌಕರ್ಯ ಇರಬೇಕು, ಕುಡಿಯೋದಕ್ಕೆ ಮತ್ತೆ ವ್ಯವಸಾಯಕ್ಕೆ, ಮೀನು ಸಾಗಾಣಿಕೆಗೆ, ಹೀಗೆ ಇರಬೇಕಾಗ್ತದೆ. ಎರಡನೇದು ವ್ಯಾಪಾರ ಕೇಂದ್ರ ಆಗಬೇಕು. ನೋಡ್ರಿ, ಅವರಲ್ಲಿ ಯಾವ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ಸ್ ಇದು ಥಾಟ್ಸ್ ಇತ್ತು ಅಂತ. ವ್ಯಾಪಾರ ಕೇಂದ್ರ ಆಗಬೇಕಾದ್ರೆ 64 ರೀತಿಯ ಇವನ್ನ ವ್ಯಾಪಾರ ಕೇಂದ್ರಗಳನ್ನ ಕಟ್ತಾರೆ. ಎಲ್ಲ ಜಾತಿ ಜನಾಂಗ. ಈಗಲೂ ನಾವು 64 ಜನ ಗುರುತಿಸ್ತೀವಿ. ತಳ ಸಮುದಾಯದವ್ರನ್ನ, ಹಿಂದುಳಿದವ್ರನ್ನ, ಎಲ್ಲ ಜನಾಂಗದವರನ್ನ ನಾವು ಗುರುತಿಸೋ ಪ್ರಯತ್ನ ಮಾಡ್ತೀವಿ. ನೋಡ್ರಿ, 500 ವರ್ಷಗಳ ಹಿಂದೆಯೇ ಕೆಂಪೇಗೌಡರು ಅವ್ರನ್ನೆಲ್ಲ ಗುರುತಿಸಿ ಅವರಿಗೆಲ್ಲ ಮುಖ್ಯವಾದಂತಹ ಒಂದೊಂದು ಪಟ್ಟಣಕ್ಕೆ ಏನು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ವ್ಯಾಪಾರಕ್ಕೆ ಎಲ್ಲ ಆಯಿತು. ನೀರಿನ
ಸುಮಾರು 85 ಕೆರೆಗಳನ್ನ ನಿರ್ಮಿತಿ ಮಾಡ್ತಾರೆ. ದಾಖಲೆಗಳಿದೆ ಅದಕ್ಕೆ. ಆ ಕೆರೆಗಳನ್ನ ನಿರ್ಮಿಸಿ ಆದಮೇಲೆ ವ್ಯವಸಾಯಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾರೆ. ಆ 64 ವ್ಯಾಪಾರ ಕೇಂದ್ರಗಳಲ್ಲಿ ಅವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ವೃತ್ತಿಯನ್ನು ಕೂಡ ಕರ್ಕೊಂಡು ಬರ್ತಾರೆ. ನೋಡಿ, ನೀವು ಜ್ಞಾಪಕ ಇಟ್ಕೊಳ್ಬೇಕು, 64 ವೃತ್ತಿಪರವಾದ ಕೇಂದ್ರಗಳಲ್ಲಿ ಒಕ್ಕಲಿಗರಿಗೆ ಸಂಬಂಧಪಟ್ಟಿದ್ದು ಒಂದು ಇಲ್ಲ. ಎಲ್ಲ ಸಮುದಾಯದವರಿಗೂ ಕೂಡ ಅವ್ರು ಮಾಡಿಕೊಟ್ಟಾದ್ಮೇಲೆ ಒಂದು ಕಡೆ ವ್ಯಾಪಾರ ಸಮೃದ್ಧವಾಗಿ ನಡೆಯುತ್ತೆ, ಮತ್ತೊಂದು ಕಡೆ ಕೆರೆ ಕಟ್ಟೆಗಳ ಮೂಲಕ ನೀರನ್ನ ಕೃಷಿಗೆ ಅನುಕೂಲ ಮಾಡಿಕೊಡ್ತಾರೆ. ಹಾಗೆ ಮಾಡಿಕೊಟ್ಟೆ ಆದ್ಮೇಲೆ ಏನಾಗುತ್ತೆ, ಅವರಲ್ಲಿ ಈ ಪ್ರಬುದ್ಧ ಮಾನವಕ್ಕೆ ಬಂದಾದ ಮೇಲೆ ಆ ಬೆಂಗಳೂರು ವ್ಯಾಪಾರ ಕೇಂದ್ರವಾಗಿ ಅದು ಗುರುತಿಸ್ಕೊಂಡ ಮೇಲೆ ಏನಾಗ್ತದೆ, ಅಕ್ಕಪಕ್ಕದ ರಾಜರುಗಳು, ಸಾಮಂತ ರಾಜರುಗಳು ಇವ್ರ ಮೇಲೆ ಹೀಗೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವರು ತುಂಬನೇ ಇವ್ರ ಮೇಲೆ ಕೆಲವರು ದ್ವೇಷ ಸಾಧಿಸುವ ಪ್ರಯತ್ನ ಮಾಡ್ತಾರೆ. ನಾವು ಜ್ಞಾಪಕ ಇಟ್ಕೊಳ್ಬೇಕು, ಸುಮಾರು 20 ವರ್ಷಗಳ ಕಾಲ ಆದಾಯವನ್ನೆಲ್ಲ ಸಂಗ್ರಹಿಸಿಟ್ಕೊಂಡು 20 ವರ್ಷಗಳ ಕಾಲ ಆ ಬೆಂಗಳೂರು ನಗರವನ್ನ ನಿರ್ಮಿಸ್ತಾರೆ. 1537ರಲ್ಲಿ ಯಲಹಂಕದಿಂದ ಬೆಂಗಳೂರಿಗೆ ಅವರು ಜನಗಳೆಲ್ಲ ಕರ್ಕೊಂಡು ಬರ್ತಾರೆ. ಯಲಹಂಕದವ್ರು ಹೇಳ್ತಾರೆ, ಅವರು ನೀವು ಇಲ್ಲಿ ಏನು ಜೀವನ ಮಾಡೋಕ್ಕಾಗೋದಿಲ್ಲ, ನಾನು ಹೊಸ ನಗರ ನಿರ್ಮಿಸಿದ್ದೀನಿ, ನೀವೆಲ್ಲ ಅಲ್ಲಿಗೆ ಬನ್ನಿ, ವ್ಯಾಪಾರ ಮಾಡಿ, ಸಮೃದ್ಧವಾಗಿ ಇರಲಿ ಜೀವನ ನಿಮ್ಮದು, ಬನ್ನಿ ಅಂತೇಳಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಯಲಹಂಕದಿಂದ ಬಂದಂತಹ ಎಲ್ಲ ವ್ಯಕ್ತಿಗಳನ್ನ ಸಮೃದ್ಧವಾಗಿ ಆ ವ್ಯಾಪಾರದ ಮೂಲಕ, ಕೃಷಿಯ ಮೂಲಕ ಬೆಳೆಸುವ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ನಾವು ನೋಡ್ತಕ್ಕಂಥದ್ದು ಅವರ ಜಾತ್ಯತೀತ ಮೌಲ್ಯಗಳು ಇಂದಿಗೂ ಕೂಡ ನಮಗೆ ಹೇಗೆ ಮಾರ್ಗದರ್ಶನವಾಗಿದೆ. ಎಲ್ಲ ಸಮಾಜವನ್ನ ಗೌರವದಿಂದ ಅವರು ಹೇಗೆ ಕಾಣ್ತಾ ಇದ್ರು, ಎಲ್ಲರಿಗೂ ಬದುಕನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಅವರು ಹೇಗೆ ಮಾಡಿದ್ರು. ಮತ್ತೆ ಇಡೀ ಕೆಂಪೇಗೌಡರು ಮಾತ್ರ ಅಲ್ಲ, ಇಡೀ ಅವರ ಕುಟುಂಬವೇ ಆ ಜನರ ಸೇವೆಗೆ ಮುಡುಪಾಗಿತ್ತು. ಅವರ ಸೊಸೆ ಲಕ್ಷ್ಮೀದೇವಿ ಅಂತ ಹೇಳಿ ಕೋರ್ಮಂಗಲವರು ತುಂಬು ಗರ್ಭಿಣಿ. ಈ ಶ್ರೀರಂಗಪಟ್ಟಣದ ಕಡೆಯ ಕೋಟೆಯ ಬಾಗಿಲು ಏನ್ ಮಾಡೋದು ನಿಲ್ಲೋದಿಲ್ಲ. ಅವಾಗ ತನ್ನ ಮಾವನಿಗೆ ಕೆಂಪೇಗೌಡರು ಹೇಳದೆ ಜ್ಯೋತಿಷಿಗಳು ಅವರಿಗೆ ಹೇಳ್ತಾರೆ, ಯಾರಾದರೂ ಗರ್ಭಿಣಿ ಹೆಂಗಸರನ್ನ ಇಲ್ಲಿಗೆ ಬಲಿ ಕೊಟ್ರೆ ಆಗ ಈ ಕೋಟೆ ಬಾಗಿಲು ನಿಲ್ಲುತ್ತೆ, ಇಲ್ಲಿ ನಿಲ್ಲೋದಿಲ್ಲ. ಅದು ವೈಜ್ಞಾನಿಕವಾಗಿ ಎಷ್ಟಿದೋ ಅದನ್ನ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆ ಜನಪರ ಇದರಲ್ಲಿ ಇರ್ತಕ್ಕಂಥ ದಾಖಲೆಗಳ ಮೂಲಕ ನಾವು ನೋಡಿದ್ರೆ ಕೊನೆಗೆ ಏನಾಗ್ತದೆ, ಮಾವನ ಗಮನಕ್ಕೆ ಬರೋದ ರೀತಿ, ಕೆಂಪೇಗೌಡರ ಗಮನಕ್ಕೆ ಬರೋದ ರೀತಿ ಆ ಲಕ್ಷ್ಮೀದೇವಿಯಲ್ಲಿ ಹೋಗಿ ಆತ್ಮಾಹುತಿ ಮಾಡ್ಕೊಳ್ತಾರೆ. ಆಮೇಲೆ ಕೋಟೆ ಬಾಗಿಲು ನಿಲ್ಲು ಅಂತೇಳಿ ಎಲ್ಲ ಇದೆ. ಅದು ಕೇವಲ ನಮ್ಗೆ ಗೊತ್ತಾಗಿದೆ. ಅವಾಗ ಏನಾಗುತ್ತೆ, ಕೆಂಪೇಗೌಡರಿಗೆ ತುಂಬಾ ಮನೋಭಾವಾಗುತ್ತೆ. ನನ್ನ ಸೊಸೆನೇ ನೋಡ್ರಿ, ನಾವಿಲ್ಲಿ ಗಮನಿಸಬೇಕಾದ್ರು ತನ್ನ ಕುಟುಂಬದ ಶ್ರೇಯಸ್ಸಿಗೋಸ್ಕರ ಹೆಣ್ಣುಮಗಳು ಮಾಡಿದಂಥ ತ್ಯಾಗ ಅಷ್ಟೇ ಅಲ್ಲ, ಆ ಇಡೀ ಬೆಂಗಳೂರು ನಗರಕ್ಕೆ ಅನುಕೂಲವಾಗಲಿ ಆ ಕೋಟೆ ಅಂತ ಹೇಳಿ ಆ ಹೆಣ್ಣು ಮಗಳು ಮಾಡಿದಂಥ ತ್ಯಾಗ. ಆ ಮಹಾಲಕ್ಷ್ಮಿ ದೇವಸ್ಥಾನ ಅಂತೇಳಿ ಈಗಲೂ ಕೂಡ ನೀವು ನೋಡ್ಬೋದು, ಬೆಂಗಳೂರಿನಲ್ಲಿ ಕೋರಮಂಗಲದಲ್ಲಿದೆ. ಅದನ್ನ ಕೆಂಪೇಗೌಡರು ನಿರ್ಮಿಸ್ತಾರೆ. ಅನಂತರ ನೀವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ, ಅವರು ಎಷ್ಟು ಜನಪರ ಕಾಳಜಿಯನ್ನು ಹೊಂದಿದ್ರು ಅಂತೇಳಿ. ಅಲ್ಲಿವರೆಗೆ ನೀವು ಕೋಟೆಗಳನ್ನು ನೋಡಿದ್ರೆ ರಾಜರ ವಂಶದವರು ಮಾತ್ರ ಅದು ಮೀಸಲಾಗ್ತಿತ್ತು. ಕೋಟೆ ಒಳಗಡೆ ಅರಮನೆ, ಬೇರೆ ಸಾಮಾನ್ಯ ಜನ ಅಲ್ಲಿ ಒಳಗಡೆ ಹೋಗಿ ವಾಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನೀವು ಮೈಸೂರು ಕೋಟೆಯನ್ನೇ ನೋಡ್ರಿ, ಅರಮನೆ, ಅಲ್ಲಿ ಅರಮನೆ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅಲ್ಲಿ. ಆದರೆ ಕೆಂಪೇಗೌಡರು ಏನು ಮಾಡ್ತಾರೆ, ಕೋಟೆಯ ಒಳಗಡೆ 64 ವ್ಯಾಪಾರ ಕೇಂದ್ರಗಳನ್ನ ನಿರ್ಮಾಣ ಮಾಡಿ ಅಷ್ಟು ಜನರಿಗೆ ಕೋಟೆಯ ಒಳಗಡೆ ರಕ್ಷಣೆ. ಯಾಕೆ ಅಂತ ಹೇಳಿದ್ರೆ 500 ವರ್ಷಗಳ ಹಿಂದೆ ಈ ಶತ್ರು ದಾಳಿ ನಿರಂತರವಾಗಿ ನಡೀತಾ ಇತ್ತು. ಯಾವ ಟೈಮ್ನಲ್ಲಿ ಏನು ದಾಳಿ ಆಗುತ್ತೆ, ಏನಾಗುತ್ತೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ತನ್ನ ಪ್ರಜೆಗಳಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಕೋಟೆಯ ಹೊರಗಡೆ ಅಲ್ಲ, ಕೋಟೆಯ ಒಳಗಡೆ ಅವರಿಗೆ ರಕ್ಷಣೆಯನ್ನ ಕೊಡುವ ಮೊದಲ ಬಾರಿಗೆ ಒಬ್ಬ ಸಾಮಂತ ರಾಜ ತನ್ನ
ಪ್ರಜೆಗಳಿಗೆ ರಕ್ಷಣೆಯನ್ನ ಕೋಟೆ ಒಳಗಡೆ ಕೊಡ್ತಕ್ಕಂಥದ್ದು ಕರ್ನಾಟಕದ ಈ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಕೆಲಸ. ಅಂತಹ ಒಂದು ಜನಪರ ಕಾಳಜಿಯನ್ನ ಅವರು ಇಟ್ಕೊಂಡಿದ್ದಾರೆ. ಅಲ್ಲದೆ ಅನೇಕ ಕೆರೆಗಳನ್ನ ನಿರ್ಮಾಣ ಮಾಡ್ತಾರೆ ಅವರು. ಈ ಧರ್ಮಾಂಬುದಿ ಕೆರೆ ಅಂತ ಇದೆಯಲ್ಲ ಮೈಸೂರಲ್ಲಿ, ಬೆಂಗಳೂರಲ್ಲಿ ಈಗ ಮೆಜೆಸ್ಟಿಕ್ ಆಗಿದೆಯಲ್ಲ, ಆ ಕೆರೆಯನ್ನ ಅದು ಈಗಿದೆಯಲ್ಲ ತುಂಬ ವಿಶಾಲವಾದ ಕೆರೆ. ಅದು ಕೆಂಪೇಗೌಡರು ನಿರ್ಮಾಣ ಮಾಡಿದ್ದು. ಈಗಿನ ರೈಲ್ವೆ ಸ್ಟೇಷನ್ನು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಎಲ್ಲ ಸೇರಿದ ಹಾಗೆ ಅವ್ರು ಏನ್ ಮಾಡ್ತಾರೆ, ಆ ವೃಷಭಾವತಿ ನದಿಗೆ ಅಡ್ಡಗಟ್ಟೆ ಕಟ್ಟಿ ಆ ನದಿಯ ನೀರನ್ನ ಆ ಕೆರೆಗೆ ತುಂಬಿಸ್ತಾರೆ. ನೋಡ್ರಿ ಎಂತಹ ಸಾಹಸವಾದ ಕೆಲಸ. ಅದು ಧರ್ಮಾಂಬುದಿ ಕೆರೆ. ತನ್ನ ತಾಯಿ, ತನ್ನ ಮನೆ ದೇವರ ಹೆಸರಿನಲ್ಲಿ ಕೆಂಪಾಂಬುದಿ ಕೆರೆ ಕಟ್ಟಿಸ್ತಾರೆ. ಮತ್ತೆ ಹೀಗೆ ಅನೇಕ ಕಾರ್ಯಗಳನ್ನ, ಕೆರೆಯನ್ನ ಎಲ್ಲವನ್ನು ಕಟ್ಟಿಸಿ ಅವರು ಸಮೃದ್ಧವಾದ ಜೀವನವನ್ನು, ವ್ಯವಸ್ಥೆಯನ್ನ ಆಚರಣೆಗೆ ತರುವ ಕೆಲಸವನ್ನು ಅವರು ಮಾಡ್ತಾರೆ. ಮಾಡಿ ಇತಿಹಾಸದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು, ಒಂದು ಟಂಕಸಾಲೆಯನ್ನು ಕೂಡ ಒಬ್ಬ ಸಾಮಾನ್ಯ ರಾಜ ಆಗಿರ್ತಕ್ಕಂಥವನು ಟಂಕಸಾಲೆಯನ್ನು ನಿರ್ಮಿಸಿರ್ತಕ್ಕಂಥದ್ದು ಮೊಟ್ಟ ಮೊದಲ ಇತಿಹಾಸ. ಭೈರವನ ಹೆಸರಿನಲ್ಲಿ ನಾಣ್ಯಗಳನ್ನು ಮುದ್ರಿಸ್ತಾರೆ ಅವರು. ಅದನ್ನ ಜನಗಳಿಗೆ ಚಲಾವಣೆಗೆ ತರ್ತಾರೆ. ಹೀಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೆಂಪೇಗೌಡರು ಸಮಾಜದ ಕನಸನ್ನು ಕಂಡು ಎಲ್ಲರನ್ನೂ ಕೂಡ ಸಮಾನ ಜಾತ್ಯತೀತ ಮನೋಭಾವನೆಯಿಂದ ಎಲ್ಲ ಸಮಾಜದವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದು ಅಂದಿನ 500 ವರ್ಷಗಳ ಹಿಂದೆ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ, ಅವರನ್ನ ನಾಡಪ್ರಭು ಅಂತ ಕರಿಬೇಕಾದ್ರೆ ಆ ನಾಡಪ್ರಭುವಿನ ವ್ಯಕ್ತಿತ್ವ ಹೇಗಿರಬೇಕು ಅಂತ ಹೇಳಿದ್ರೆ, ಅವರು ಎಲ್ಲ ಜಾತಿ, ಜನಾಂಗ, ಧರ್ಮ, ಪಂಥದವರಿಗೆ ತುಂಬಾ ಅನುಕೂಲಕರ ಕೆಲಸವನ್ನ ಮಾಡಿರ್ಬೇಕು. ಅದನ್ನ ನಾವು ಬಲವಂತವಾಗಿ ಹೇಳಿಸೋದಕ್ಕಾಗೋದಿಲ್ಲ. ಜನಗಳ ಮನಸ್ಸಿನ ಹೃದಯದಿಂದ ಆ ಭಾವನೆಗಳು ಬರಬೇಕು. ಆ ಭಾವನೆಯನ್ನ ಇಟ್ಕೊಂಡು ಆ ಜನ ಒಬ್ಬ ಸಾಮಂತ ರಾಜನನ್ನ ನಾಡಪ್ರಭು ಅಂತ ಹೇಳಿ ಎಲ್ಲ ಕಡೆ ಕರೀತಾ ಹೋಗ್ತಾರೆ. ಆ ನಾಡಪ್ರಭು ಅನ್ನುವ ಹೆಸರನ್ನ ಪಡೀತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಜಾತ್ಯತೀತವಾಗಿ ಆ ಸೇವೆ ಮಾಡಿದಾಗ ಮಾತ್ರ ಆ ಹೆಸರು ಬಿರುದು ಬರ್ತಕ್ಕಂಥ. ಅವ್ರಿಗೆ ವಿರೋಧಿಗಳು ಇರ್ತಾರೆ, ಅವ್ರನ್ನ ಜಯಿಸೋದಕ್ಕೆ ಆಗೋದಿಲ್ಲ. ಇವ್ರನ್ನ ಕೆಂಪೇಗೌಡರನ್ನ ಗಂಡ ಬೇರುಂಡ ಅಂತ ಹೇಳಿ ಅವ್ರ ವಿರೋಧಿಗಳು ಅವರಿಗೆ ಆ ಬಿರುದನ್ನ ಕೊಟ್ಟಿರ್ತಾರೆ. ನಾನು ಈ ವಿಜಯನಗರದ ಅರಸರು ಕೃಷ್ಣದೇವರಾಯ ಅವರು ರಾಯ ಅನ್ನೋ ಬಿರುದು ಕೊಡ್ತಾರೆ. ರಾಯ ಅಂತ ಹೇಳಿದ್ರೆ ರಾಜ ಅಂತ ಹೇಳಿ ಆ ರಾಯ ಅನ್ನೋ ಬಿರುದನ್ನ ಕೊಟ್ಟು ಅವ್ರಿಗೆ ಗೌರವಿಸ್ತಾರೆ. ಇದನ್ನ ನೀವು ಈ ರಾಜ್ಯದಲ್ಲಿ ಇರ್ತಕ್ಕಂತಹ ಈ ಒಂದು ಕ್ರಮ ಇದೆಯಲ್ಲ, ಅಂತಹ ಒಂದು ಗೌರವಕ್ಕೆ ಪಾತ್ರರಾದವರು 200 ಜನ ಸಾಮಂತರಾಜರಲ್ಲಿ ನೀವು ಕೆಂಪೇಗೌಡರು ಒಬ್ಬರೇ. ಕೆಂಪೇಗೌಡರಂತೆ ಒಬ್ಬರೇ ಸಾಮಂತರಾಜರಲ್ಲಿ ಬೆಂಗಳೂರು ಹೊಸ ನಗರವನ್ನು ನಿರ್ಮಿಸ್ತಕ್ಕಂತಹ ಶಕ್ತಿ ಅವರಿಗೆ ಇದ್ದಿತ್ತು. ಕೆಂಪೇಗೌಡರು ಒಬ್ಬರೇ ಆ ಟಂಕಶಾಲೆಯ ಮೂಲಕ ಭೈರವ ನಾಣ್ಯವನ್ನ ಸೃಷ್ಟಿ ಮಾಡ್ತಾ ಇದ್ರು, ರಚ್ಚಾಕಿಸ್ತಾ ಇದ್ರು. ಅವರ ಮನೆದೇವರು ಕೆಂಪಮ್ಮ ಅಂತ ಹೇಳಿ, ಕುಲದೇವರು ಭೈರವೇಶ್ವರ, ಆದಿಚುಂಚನಗಿರಿಯ ಭೈರವೇಶ್ವರ ಅವರ ಕುಲದೇವರು. ಹೀಗೆ ಅನೇಕ ಜನಪರ ಕಾಳಜಿಯ ಕಾರ್ಯಗಳನ್ನ ಮಾಡ್ತಾ ಇದ್ದಂತಹ ಕೆಂಪೇಗೌಡರು 1569ರಲ್ಲಿ ತೀರ್ತಾರೆ. 59 ವರ್ಷಗಳ ಕಾಲ ಅವರು ಬದುಕಿದಷ್ಟು ದಿನವೂ ಕೂಡ ಅವರು ಜನಪದ ಕಾರ್ಯಗಳನ್ನೇ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾರೆ. ನೋಡಿ, ಆ ಯಲಹಂಕ ನಾಡಿನ ಪ್ರಭುವಾಗಿ, ಬೆಂಗಳೂರು ನವನಗರದ ನಿರ್ಮಾತೃವಾಗಿ, ಮತ್ತೆ ಆ ಶಿವನ ಸಮುದ್ರ ಸೀಮೆಯ ಜನಾನುರಾಗಿ ರಾಜನಾಗಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ರು, ಏನೆಲ್ಲ ಮಾಡಬಹುದು ಒಬ್ಬ ವ್ಯಕ್ತಿ ಮನಸ್ಸು ಕೊಟ್ಟರೆ, ಹೇಗೆ ಇಡೀ ಜನರ ಜೀವನವನ್ನು ಬದಲಾವಣೆ ಮಾಡಬಹುದು ಅನ್ನೋದಕ್ಕೆ ನಮ್ಮ ನಾಡಪ್ರಭು ಕೆಂಪೇಗೌಡರು ನಮ್ಮ ಮುಂದೆ ನಿಲ್ತಾರೆ. ಇವಾಗ ಏನಾಗಿದೆ, ಅವ್ರು ಹಾಕೊಟ್ಟ ಮಾರ್ಗದಲ್ಲಿ ನಾವು ನಡೀತಾ ಇಲ್ಲ. ಈಗ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರು ಇತಿಹಾಸ. ಹೈಟೆಕ್ ಫ್ಯಾಮಿಲಿಗಳು, ಅಪ್ಪ ಮಗನಿಗೆ, ಗಂಡ ಹೆಂಡತಿಗೆ
ಒಬ್ರಿಗೊಬ್ರು ಭೇಟಿಯಾಗದೆ ಇರ್ತಕ್ಕಂಥ ಕಷ್ಟ ಸುಖ ಹಂಚ್ಕೊಳ್ಳದೆ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಈಗ ನಮ್ಮ ಮಕ್ಕಳಿಗೆ ನಾವು ಮೊದಲು ಕೆಂಪೇಗೌಡರನ್ನ ಅರ್ಥ ಮಾಡಿಕೊಂಡು ನಮ್ಮ ಮುಂದಿನ ತಲೆಮಾರಿಗೆ ಅವರ ಆದರ್ಶಗಳನ್ನು ಅವರು ಹೇಗೆ ಜನರಲ್ಲಿ ನಾಡಪ್ರಭುವಾಗಿ ಬೆಳ್ಕೊಳ್ಬೇಕಾದ ಅವ್ರು ಏನೇನು ಆದರ್ಶಗಳನ್ನು ಬಿಟ್ಟಿದ್ರು ಅನ್ನೋದನ್ನ ನಾವು ಮುಂದಿನ ತಲೆಮಾರಿಗೆ ನಾವು ಹೇಳ್ಕೊಡ್ಬೇಕಾಗ್ತದೆ. ಇಂಥವ್ರೊಬ್ಬರು ಇದ್ರು, ಜನಪರವಾದ ಕೆಲಸ ಮಾಡ್ತಾ ಇದ್ರು, ಜನಾನುರಾಗಿಯಾಗಿದ್ರು, ಅವ್ರನ್ನ ಎಲ್ಲ ನಾಡಪ್ರಭುಗಳು ಅಂತೇಳಿ ಗೌರವಿಸ್ತಾ ಇದ್ರು. ಇಂತಹ ಒಬ್ಬ ವ್ಯಕ್ತಿ ಇತಿಹಾಸದಲ್ಲಿ ಇದ್ರು. ಯಾವಾಗ 500 ವರ್ಷಗಳ ಹಿಂದೆ ನಾವೀಗ ನೋಡ್ತಾ ಇರ್ತಕ್ಕಂಥ ಯಾವ ಸವಲತ್ತುಗಳು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂತಹ ಒಂದು ನಗರವನ್ನು ಸೃಷ್ಟಿ ಮಾಡೋದು ಅಂತ ಹೇಳಿದ್ರೆ, ಈಗ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಗಳಿಸಿರ್ತಕ್ಕಂತಹ ಬೆಂಗಳೂರಿಗೆ ಈ ಕೆಂಪೇಗೌಡರು ಹಾಕೊಟ್ಟಂತಹ ಅಡಿಪಾಯ ತಳಪಾಯ ಇದೆ. ನೀವು ಯಾವುದೇ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ತಳಪಾಯ ಬಿಗಿಯಾಗಿದ್ದರೆ ಮಾತ್ರ ಬಿಲ್ಡಿಂಗ್ ನಿಲ್ತಕ್ಕಂಥ, ಕಟ್ಟಡ ನಿಲ್ತಕ್ಕಂಥ. ನೋಡ್ರಿ, ಈಗ ಬೆಂಗಳೂರು ಹೇಗಾಗಿದೆ ಅಂತ ಹೇಳಿದ್ರೆ, ಅಮೆರಿಕಾದ ಕ್ಯಾಲಿಫೋರ್ನಿಯಾ ಸಿಟಿಯನ್ನ ಸಿಲಿಕಾನ್ ಸಿಟಿ ಅಂತ ಹೇಳ್ತಾರೆ, ಬೆಂಗಳೂರನ್ನ ಸಿಲಿಕಾನ್ ನಗರ ಅಂತ ಹೇಳಿ ಕರೀತಾರೆ. ನಿಮ್ಗೆ ಆಶ್ಚರ್ಯ ಆಗಬಹುದು, 25,000 ಈ ITBT ಕಂಪನಿಗಳಿದೆಯಂತೆ. 25,000, 20 ಲಕ್ಷ ಜನ ITBT ನಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ದೇಶದ 70% ಆದಾಯವನ್ನು ಬೆಂಗಳೂರು ಒಂದೇ ಕೊಡ್ತಾ ಇದೆ. ಇಡೀ ವಿಶ್ವದಲ್ಲಿ ಮ್ಯಾಪ್ನಲ್ಲಿ ಬೆಂಗಳೂರು ಕಂಗೊಳಿಸ್ತಾ ಇದೆ. ಅದಕ್ಕೆ ಮೂಲ ಕಾರಣ ಪುರುಷರು ಕೆಂಪೇಗೌಡರು. ಅವತ್ತು ಇವರು ದೊಡ್ಡ ಬುನಾದಿಯನ್ನು ಹಾಕ್ತೇವೆ. ಬೆಂಗಳೂರು ಅವ್ರು ಕೆಂಪೇಗೌಡರಿಲ್ಲದವರು ಕಳೆದೋಗೋರು ಯಾವುದೋ ಒಂದು ಹಳ್ಳಿಯಾಗಿ ಇತಿಹಾಸದಲ್ಲಿ ಅದನ್ನು ಯಾರು ಸ್ಮರಿಸ್ಕೊಳ್ತಿರ್ಲಿಲ್ಲ. ಅಂತಹ ಒಂದು ಹಳ್ಳಿಯನ್ನ ಸಮೃದ್ಧವಾದ ರಾಜಧಾನಿಯನ್ನಾಗಿ ಮಾಡಿ ಎಲ್ಲ ಅವಕಾಶವನ್ನ ಅಲ್ಲಿ ನಾವು ಈಗ ಆಧುನಿಕತೆಯಲ್ಲಿ ಏನೇನು ನೋಡ್ತಾ ಇದ್ದೀವೋ ಅಂತ ಎಲ್ಲ ಅವಕಾಶಗಳನ್ನು 500 ವರ್ಷಗಳ ಹಿಂದೆ ಅವರು ಕಲ್ಪಿಸಿಕೊಟ್ಟು ಸಮೃದ್ಧವಾಗಿ ಆ ನಗರ ಬೆಳೆಯೋದಕ್ಕೆ, ರಾಜಧಾನಿಯಾಗಿ ಬೆಳೆಯೋದಕ್ಕೆ ಅವರು ಮುಖ್ಯ ಕಾರಣಕರ್ತರಾಗ್ತಾರೆ. ಅವ್ರ ಬಗ್ಗೆ ಮಾತನಾಡೋದಕ್ಕೆ ಸೆಮಿನಾರ್ಗೆ ಉಪಯೋಗಿಸದಂಥ ಅವರ ಕಟ್ಟಂಥ ಕೆರೆಗಳು, ಮತ್ತೆ ಅವರ ಕೋಟೆಗೆ ಸಂಬಂಧಪಟ್ಟಂತೆ, ಮತ್ತೆ ಆ ಪಟ್ಟಣ ನಗರವನ್ನು ನಿರ್ಮಿಸೋದಕ್ಕೆ ಸಂಬಂಧಪಟ್ಟಂಥ ಕೆಲಸ, ಇವೆಲ್ಲ ಒಂದೊಂದು ಸೆಮಿನಾರ್ಗೆ ಆಗ್ತಕ್ಕಂಥ ವಿಚಾರಗಳ ವಿಷಯಗಳು. ಅಂತಹ ಒಂದು ವಿಚಾರವನ್ನು ನಾವು ಇಟ್ಕೊಂಡು ಅವರ ಬಗ್ಗೆ ಇವತ್ತು ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು, ಅವರನ್ನು ಸ್ಮರಿಸ್ಕೊಳ್ಬೇಕು, ಅವರನ್ನು ನಮ್ಮ ಬದುಕಿನ ಆದರ್ಶವನ್ನಾಗಿ ನಾವು ಸ್ವೀಕರಿಸಬೇಕು. ಏನೆಲ್ಲ ಅವರು ಕೊಟ್ಟರು ಅದರಲ್ಲಿ ನಾವು ಒಂದು ಅರ್ಧ ಆಗಲಿ ಕಾಲ್ಭಾಗ ಆಗಲಿ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ನನ್ನನ್ನು ಕರೆದು ಇಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಸದಸ್ಯರು ಹಾಗೂ ಅಧ್ಯಕ್ಷರು, ನಮ್ಮ